ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಪದ್ಮ ರಾಜ್ಪುಟ್ಸ್ ಕಿಚನ್ಗೆ ಹಾರ್ದಿಕವಾದಂತಹ ಸ್ವಾಗತ. ಹೆಲ್ದಿಯಾಗಿರುವಂತಹ ಅತ್ಯಂತ ಉತ್ತಮವಾಗಿರುವ ರೆಸಿಪಿಗಳಿಗಾಗಿ, ರುಚಿಯಾದ ರೆಸಿಪಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕಾಫಿ ಪ್ರಿಯರಲ್ಲದವರೂ ಕಾಫಿ ಹೀರುವಂತಹ ಅತ್ಯಂತ ಕೋಲ್ಡ್ ಕಾಫಿ, ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುವ ಕಾಫಿ ನೋಡೋಣ. ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಅರ್ಧ ಲೀಟರ್ ಹಾಲು, 2 ಸಾಚೆಟ್ ಬ್ರೂ ಇನ್ಸ್ಟಾಂಟ್ ಕಾಫಿ, 2 ಡೇರಿ ಮಿಲ್ಕ್ ಚಾಕ್ಲೇಟ್, 10 ರಿಂದ 12 ಐಸ್ ಕ್ಯೂಬ್ಸ್, ಇನ್ನು 5 ಟೇಬಲ್ ಸ್ಪೂನ್ ಶುಗರ್, ಸಕ್ಕರೆ. ಮೊದಲಿಗೆ ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಐಸ್ ಕ್ಯೂಬ್ಗಳನ್ನು ಅಂದರೆ 12 ರಿಂದ 15 ಐಸ್ ಕ್ಯೂಬ್ಗಳನ್ನು ಹಾಕಿಕೊಳ್ಬೇಕು. ನಂತರ ಬ್ರೂ ಇನ್ಸ್ಟಾಂಟ್ ಸಾಚೆಟ್ಟನ್ನು ಕತ್ತರಿಸಿ ಅದರಲ್ಲಿಯ ಕಾಫಿ ಪುಡಿಯನ್ನು ಆ ಮಿಕ್ಸಿಯಲ್ಲಿ ಹಾಕಿಕೊಳ್ಬೇಕು. ಅದು 2 ಬ್ರೂ ಇನ್ಸ್ಟಾಂಟ್ ಕಾಫಿ ಪುಡಿಯನ್ನು ಅದರಲ್ಲಿ ಹಾಕಿಕೊಳ್ಬೇಕು. ಆಮೇಲೆ ಸಕ್ಕರೆ 4 ರಿಂದ 5 ಸ್ಪೂನ್ ಅಥವಾ 6 ಸ್ಪೂನ್, ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಸಕ್ಕರೆಯನ್ನು ಇದರಲ್ಲಿ ಸೇರಿಸಿಕೊಳ್ಬೇಕು. ನಂತರ ಆ ಡೇರಿ ಮಿಲ್ಕ್ ಚಾಕ್ಲೇಟನ್ನು ನಾವು ತುರಿದು ಚಿಕ್ಕದಾಗಿ ಪುಡಿ ಮಾಡಿ ಇಟ್ಟುಕೊಂಡಿರಬೇಕು. ಅದನ್ನು ಇದರಲ್ಲಿ 1-2 ಚಮಚ ಹಾಕಿ, ನಂತರ ಹಾಲನ್ನು, ಅರ್ಧ ಲೀಟರ್ ಹಾಲು, ಕೋಲ್ಡ್ ಹಾಲನ್ನು ಅದರಲ್ಲಿ ನಾವು ಮಿಕ್ಸಿಯಲ್ಲಿ ಹಾಕಿಕೊಳ್ಬೇಕು. ಈಗ ಆ ಮಿಕ್ಸಿಯನ್ನು ನೊರೆ ಬರುವವರೆಗೆ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಅಥವಾ ಮಿಕ್ಸನ್ನು ಮಾಡಿಕೊಳ್ಬೇಕು. ಚೆನ್ನಾಗಿ ನೊರೆ ಬರುವವರೆಗೆ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಎಷ್ಟೊಂದು ನೊರೆ ಬಂದಿರುವಂಥದ್ದು. ಈ ರೀತಿಯ ಯಮ್ಮಿ ಆ್ಯಂಡ್ ಟೇಸ್ಟಿ ಕೋಲ್ಡ್ ಎಲ್ಲರೂ ಇಷ್ಟಪಡುವಂತಹ ಕಾಫಿ ಸವಿಯಲು ಸಿದ್ಧ. ಅದನ್ನು ಸರ್ವಿಂಗ್ ಗ್ಲಾಸ್ಗಳಿಗೆ ಹಾಕಿಕೊಂಡು ಮಕ್ಕಳಿಗೆ, ಮನೆಯಲ್ಲಿರುವಂತಹ ಎಲ್ಲರೂ ಬಿಸಿಲಲ್ಲಿ ಬಂದಂಥವರಿಗೆ ಈ ಒಂದು ಕೋಲ್ಡ್ ಕಾಫಿ ನೀಡಿದರೆ ಅದರ ಮಜಾನೇ ಬೇರೆ. ಸರ್ವ್ ಮಾಡುವಾಗ ಆ ತುರಿದ ಚಾಕ್ಲೇಟಿನ ಪುಡಿಯನ್ನು ಗ್ಲಾಸ್ನಲ್ಲಿ ಹಾಕಿ ಸರ್ವ್ ಮಾಡಿದರೆ ಅದರ ಟೇಸ್ಟೋ ಟೇಸ್ಟು.